ವ್ಲಾಗ್ಸ್. ನಾನು ನಿಮ್ಮ ಸೌಮ್ಯ, ಮೈಸೂರಿನ ಹುಡುಗಿ, UAE. ತುಂಬ ದಿನ ಆದಮೇಲೆ ನಾನು ಒಬ್ಬಳೇ ಆಚೆ ಹೋಗ್ತಿದ್ದೀನಿ. ಎಲ್ಲಿಗೆ ಅಂತ ತಿಳ್ಕೊಬೇಕು ಅಂದರೆ ನೀವು ವಿಡಿಯೋ ಪೂರ್ತಿ ನೋಡಲೇಬೇಕು. ಚಲೋ ಹೊರಡೋಣ ಅಲ್ಲ. ತಮ್ಮನೇಲಿ ನೋಡ್ತಿದ್ದಾಗೆ ಎಲ್ರಿಗೂ ಗೊತ್ತಿರುತ್ತೆ ನಾನು ಎಲ್ಲ ಹೊರಟಿದ್ದೀನಿ ಅಂತ. ಈ ಶೆಕೆನಲ್ಲಿ ಈ ಔಟ್ಫಿಟ್ ಹಾಕ್ಕೊಂಡು ನಾನು ಹೊರಟದ್ದು ಸಫಾರಿ ಕಡೆಗೆ. ಎಸ್, ತುಂಬ ದಿನ ಆದಮೇಲೆ ನಾನು ಒಬ್ಬಳೇ ಪ್ಲ್ಯಾನ್ ಮಾಡಿ ಆಚೆ ಹೋಗೋಣ ಅಂತ ಹೇಳಿ ಹೊರಟದ್ದು. ಸೊ ಪಟ ಅಂತ ರೆಡಿಯಾಗಿ ಕೆಳಗಡೆ ಬರೋಷ್ಟರಲ್ಲಿ ಆಲ್ರೆಡಿ ಪಿಕಪ್ಪಿಗೆ ಕಾರ್ ಬಂದು ನಿಂತಿತ್ತು. ಇದು ನನ್ನ ತುಂಬ ದಿನದ ಕನಸಾಗಿತ್ತು. ನಾನು ಒಬ್ಬಳೇ ಎಲ್ಲಾದರೂ ಆಚೆ ಹೋಗಿ ಸುತ್ತಾಡಿ ಬರಬೇಕು ಅನ್ನೋದು ಅನ್ಕೋತಾ ಇದ್ದೆ, ಬಟ್ ಆಗಿರಲಿಲ್ಲ. ಬಟ್ ಫೈನಲಿ ಆ ದಿನ ಇವತ್ತು ಬಂತು. ಐ ಥಿಂಕ್ 3 ತಿಂಗಳಾದಮೇಲೆ ನಾನು ಫಸ್ಟ್ ಟೈಮ್ ಈ ಟೈಮಲ್ಲಿ ಆಚೆ ಹೋಗ್ತಿದ್ದೀನಿ ಅಂತ ಅನ್ಕೋತೀನಿ. 100ಗೆ 90% ಪಕ್ಕ 3 ತಿಂಗಳಾದಮೇಲೆ ನಾನು ಈ ಟೈಮಲ್ಲಿ ಆಚೆ ಹೋಗ್ತಿರೋದು. ಅಂದರೆ ಇವಾಗ ಇಲ್ಲಿ ಟೈಮಿಂಗ್ಸ್ ಬಂದು 3:30 ಆಗಿದೆ. ಸೊ ಈ ಟೈಮಲ್ಲಿ ಆಚೆ ಹೋಗ್ತಿರೋದು. ಈ ಟೈಮ್ ನಾನು ನೋಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಆ್ಯಕ್ಚುಲಿ ಗೈಸ್ ಎಂತ ಅಂದರೆ ಸ್ವಲ್ಪ ಭಯ ಆಗ್ತಾ ಉಂಟು. ಇದು ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾವಾಗಲೂ ಯಾರಾದರೂ ಗೊತ್ತಿರೋರು ಯಾರಾದ್ರೂ ಜೊತೆಲಿ ಇರ್ತಾಯಿದ್ರು, ಅಣ್ಣ ಇರ್ತಾಯಿದ್ರು, ಇಲ್ಲಾಂದರೆ ನನ್ನ ಫ್ರೆಂಡ್ ಇರ್ತಾಯಿದ್ರು, ಇಲ್ಲ ಫ್ರೆಂಡ್ ಫ್ಯಾಮಿಲಿ ಇರ್ತಿದ್ರು, ಅವರೊಟ್ಟಿಗೆ ಜಾಸ್ತಿ ಓಡಾಡ್ತಾ ಇದ್ದೆ. ಸೊ ಇವಾಗ ಒಬ್ಬಳೇ ಒಂಟಿ ನಾನು. ಸೊ ಒಂಟಿ ಅಂತ ಹೇಳಲಿಕ್ಕಾಗಲ್ಲ, ಫ್ರೆಂಡ್ಸ್ ಇದ್ದಾರೆ, ಬಟ್ ಅವರೊಟ್ಟಿಗೆ ನಾನು ಯಾವತ್ತೂ ಕಂಫರ್ಟಬಲ್ ಆಗಿ ಎಲ್ಲೂ ಓಡಾಡಲಿಕ್ಕಿಲ್ಲ. ಸಿಗುವಾಗ ಹಾಯ್ ಮಾಡ್ತೇನೆ, ಬಾಯ್ ಮಾಡ್ತೀನಿ, ಸಿಕ್ಕಾಗ ಮಾತಾಡಿಸ್ತೇನೆ ಅಷ್ಟೇ. ಆದರೆ ಅವರೊಟ್ಟಿಗೆ ಎಲ್ಲ ಕಂಫರ್ಟಬಲ್ ಆಗಿ ಓಡಾಡಿದ್ದು ತುಂಬಾ ಕಮ್ಮಿ. ಕಂಫರ್ಟಬಲ್ ಝೋನ್ ಇದ್ದಿದ್ದು ಅಣ್ಣ, ಒಂದು ಫ್ರೆಂಡ್ ಇದ್ದರು, ಅವರೆಲ್ಲ ಇಂಡಿಯಾಗೆ ಹೋದರು. ಆ್ಯಂಡ್ ಒಂದು ಫ್ಯಾಮಿಲಿ ಇದೆ, ಫ್ರೆಂಡ್ ಫ್ಯಾಮಿಲಿ, ಅವರು ದುಬೈಲಿದ್ದಾರೆ. ಸೊ ನನ್ನ ಹಿಂದಿನ ವ್ಲಾಗಲ್ಲೆಲ್ಲ ನೋಡೇ ಇರ್ತಾರೆ. ಅವರಷ್ಟು ಜನಗಳ ಒಟ್ಟಿಗೆ ನಾನು ಯಾವಾಗಲೂ ಕಂಫರ್ಟಬಲಾಗಿ ಓಡಾಡ್ತಿದ್ದೆ. ಬಟ್ ಈಗ ಅವ್ರನ್ನ ಬಿಟ್ಟು ಫಸ್ಟ್ ಟೈಮ್ ನಾನು ಒಬ್ಬಳೇ ನಾನೇ ಪ್ಲ್ಯಾನ್ ಮಾಡಿಕೊಂಡು ಆಚೆ ಹೋಗ್ತಿರೋದು ಇದೇ ಮೊದಲನೇ ಸಾರಿ. ಅಂದರೆ ಫುಜೇರಾದಲ್ಲಿ ಒಳಗಡೆ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಹೋಗಬೇಕು ಅಂದರೆ ನೆಸ್ಟೋ, ಲೂಲು ಆ ಥರ ಏನಾದರೂ ಇದ್ದಾಗ ನಾನು ಒಬ್ಬಳೇ ಓಡಾಡಿದ್ದೇನೆ. ಆವಾಗ ಫ್ರೆಂಡ್ ಒಟ್ಟಿಗೆ ಬೇಕೇ ಬೇಕು ಅಂತ ಏನಿರಲಿಲ್ಲ, ನಾನು ಒಬ್ಬಳೇ ಓಡಾಡ್ತಿದ್ದೆ. ಬಟ್ ಈ ಸಾರಿ ಫುಜೇರಾ ಬಿಟ್ಟು ಹೊರಗಡೆ ಹೋಗ್ತಾ ಇರೋದು ಇದೇ ಮೊದಲನೇ ಸಾರಿ. ಗೊತ್ತಿಲ್ಲ ನಾನು ಏನೆಲ್ಲ ಮಾಡ್ತೀನಿ ಅಲ್ಲಿ ಹೋಗಿ ಅಂತ. ಮನೆಗೂ ಹೇಳಿಲ್ಲ. ಆ್ಯಕ್ಚುಲಿ ಮನೆಗೆ ಇನ್ಫಾರ್ಮ್ ಮಾಡಬೇಕಿತ್ತು. ಸಡನ್ಲಿ ಟ್ಯಾಕ್ಸಿ ಬಂತು ಅಂತ ಹೇಳಿ ನಾನು ಹೊರಟು ಬಂದುಬಿಟ್ಟೆ. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೆ. ಏನು ಮುಂಚೆಯಿಂದನೇ ಪ್ಲ್ಯಾನ್ ಮಾಡಿರಲಿಲ್ಲ ಆಚೆ ಹೋಗಬೇಕು, ಓಡಾಡಬೇಕು ಅಂತ. ಸಡನ್ಲಿ ಅನ್ನಿಸ್ತು ಒಂದಿನ ಆಚೆ ಹೋಗಬೇಕು ಅಂತ. ಸರಿ ಪ್ಲ್ಯಾನ್ ಮಾಡಿದೆ, ಬುಕ್ ಮಾಡಿದೆ, ಹೋಗೋಣ ಅಂತೇಳಿ ಹೊರಟೆ ಅಷ್ಟೇ. ಈ ಟೆನ್ಷನಲ್ಲಿ ನಾನು ಮನೆಗೆ ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಬಟ್ ಇನ್ಫಾರ್ಮ್ ಮಾಡ್ತೇನೆ, ಈಗ ಒಂದು ಮೆಸೇಜ್ ಹಾಕ್ತೇನೆ ಆಚೆ ಹೋಗಿದ್ದೀನಿ ಅಂತ. ಬಟ್ ಜಸ್ಟ್ ಸುಮ್ಮನೆ ಸುತ್ತಾಡ್ಲಿಕ್ಕೆ ಹೋಗ್ತಿದ್ದೀನಿ. ಬಟ್ ಆಬ್ವಿಯಸ್ಲಿ ಮನೇಲಿ ಎಲ್ರಿಗೂ ಟೆನ್ಷನ್ಸ್ ಇದ್ದೇ ಇರುತ್ತೆ. ಅದರಲ್ಲೂ ಇಂಡಿಯಾದಲ್ಲಿ ಇದ್ದಾರೆ ಅವರು ಅಂತ ಹೇಳಿದ್ರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಒಬ್ಬಳೇ ಆಚೆ ಹೋಗ್ತಿದ್ದಾಳೆ, ಏನಪ್ಪ ಕತೆ ಅಂತ. ಬಟ್ ಇಲ್ಲಿ ಭಯ ಪಡುವಂಥದ್ದು ಏನಿರಲ್ಲ, ಅದು ನನಗೆ ಗೊತ್ತು. ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲ, ಏನು ಮಾಡೋದು, ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಅವ್ರ ಫೀಲಿಂಗ್ಸ್ಗೆ. ಸೊ ನೋಡುವ, ಈಗ 1 hour ಆಗುತ್ತೆ ಜರ್ನಿ. ಸೊ ಅಲ್ಲಿ ಹೋದ್ಮೇಲೆ ಎಲ್ಲನೂ ಕ್ಯಾಪ್ಚರ್ ಮಾಡಿ ನಿಮಗೆ ಕೂಡ ತೋರಿಸ್ತೇನೆ. ನಾನು ಸಫಾರಿನ ಬುಕ್ ಮಾಡ್ಕೊಂಡಿದ್ದು ಫ್ರೆಂಡ್ ಕಡೆಯಿಂದ. ಸೊ ಹಾಗಾಗಿ ಅವ್ರದ್ದೇ ಎಲ್ಲ ಪಿಕಪ್ಪು ಡ್ರಾಪು ಎಲ್ಲ ಅವ್ರದ್ದೇ ಇತ್ತು. ನನಗೆ ಎಷ್ಟು ಬೇಗ ಫುಜೇರೆಯಿಂದ ನಾನು ಸಫಾರಿಗೆ ತಲುಪಿದೆ ಅಂತ ಗೊತ್ತೇ ಆಗಲಿಲ್ಲ. ಅಷ್ಟು ಬೇಗನೆ ರೀಚ್ ಆಗಿಬಿಟ್ಟೆ. 1 hour ಜರ್ನಿ ಮಾಡಿದ್ದು ಗೊತ್ತೇ ಆಗಲಿಲ್ಲ. ಬೇಗ ಬಂದು ರೀಚ್ ಆಗಿಬಿಟ್ಟಿದ್ದೀನಿ. ಈಗ ಬಿಸಿಲಲ್ಲಪ್ಪ ಅಂತ ಅನ್ನಿಸ್ತಿದೆ. ಸನ್ಸೆಟ್ ನೋಡಬೇಕು, ಅಷ್ಟೊತ್ತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ನಾನು ಅಂದ್ಕೊಂಡೆ ಹೊರಡಬೇಕಾದ್ರೆ ಅಯ್ಯೋ ಟೈಮ್ ಆಗಿಬಿಡ್ತಲ್ಲ, ಲೇಟ್ ಆಗಿಬಿಡ್ತಾ ಅಂತ. ಬಟ್ 1 hour ಎಷ್ಟು ಬೇಗ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಆಗಿಬಿಡ್ತು ಅಂತ ಗೊತ್ತೇ ಆಗ್ತಿಲ್ಲ. ಬೇಗ ರೀಚ್ ಆಗಿಬಿಟ್ಟಿದ್ದೀನಿ. ಈಗಿಂತ ಮಾಡೋದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ. ಬೇಗ ರೀಚ್ ಆಗಿಬಿಟ್ಟಿದ್ದೀನಲ್ಲ, ಏನು ಮಾಡೋದು ಅಂತ ಹೇಳೋಷ್ಟರಲ್ಲಿ ಥ್ಯಾಂಕ್ ಗಾಡ್ ನಾನು ಕಾಲ್ ಮಾಡ್ತಿದ್ದಾಗೆ ಫ್ರೆಂಡ್ ಕಸಿನ್ ಪಾಪ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಬಟ್ ನನ್ನ ಪಿಕ್ ಮಾಡಿದವರು ಸ್ವಲ್ಪ ಸಫಾರಿಯಿಂದ ದೂರದಲ್ಲೇ ಬಿಟ್ಟು ಕಾರಣ ನಡಿಬೇಕಾದ ಪರಿಸ್ಥಿತಿ ಬಂತು. ಫುಜೇರೆಯಿಂದ ಬೇಗ ರೀಚ್ ಆಗಿದ್ದ ಪ್ರಭಾವ. ಬಿಸಿಲಾಗ್ತಿದೆ ನನಗೆ, ಅದರಲ್ಲಿ ಬೇರೆ ನಾನು ಚಳಿ ಥರ ಈ ಜಾಕೆಟ್ನ ಹಾಕ್ಕೊಂಡು ಬಂದಿದ್ದೀನಿ. ಇನ್ನೇನು ಮಾಡೋದು ಕತೆ. ಕಿತ್ನಾ ಟೈಮ್ ವೇಟ್ करना है? किस चीज़ का वेट कर रहे हैं? किसी चीज़ का वेट नहीं करना, आपको उसमें चलना है, सिर्फ चलना है बस.
ನಾನು ಕನ್ನಡ ಮಾತಾಡ್ತಿರೋದಕ್ಕೆ ಅವ್ರಿಗೆ ಏನೂ ಅರ್ಥ ಆಗ್ತಿಲ್ಲ ಪಾಪ ಮುಖ ನೋಡ್ತಿದ್ದಾರೆ. तुम वैसे भी करो तो मेरे को मुश्किल नहीं है. मुश्किल नहीं है, बताओ अभी. क्या बताऊं? अभी बता दिया ना 1 2 3. वो तो मेरे को थोड़ा सा सुना के पता चल जाता है. ऊने रंडे मुने अन्ने नाले. ये मेरा लैंग्वेज नहीं है. हाँ. और हम क्या खाती हूँ खाना? मसाला डोसा, सेट डोसा, ओनियन डोसा और पुट्टू. पुट्टू ये केरला का है. वो केरला का है. तुम केरला से नहीं है? नहीं, मैं कर्नाटक से है. कर्नाटक से. तुम्हारा सेम बोलता तुम ऐसे ही केरला से? नहीं, मैं कर्नाटक से. ये केरला वाला ऐसा खाना खाता. तुम लोग ये खाते हो? हम भी खाती हो यार. चिकन करी, मटन फिश करी. हाँ. और व्हाइट राइस. आप नहीं खाती हो क्या? मैं नहीं खाता. व्हाइट राइस और व्हाइट राइस कभी कभार मेरा पेट खराब हो जाए तो व्हाइट राइस खा लो, अदरवाइज और हम खाता रोटी. सिर्फ रोटी? नो रोटी, बिरयानी, पुलाव. हम भी खाती हो. चिकन कढ़ाई. हम भी खाएगा वो. और हम मसाला डोसा नहीं खाता, सेट डोसा क्यों? नहीं खाता, ऑनियन डोसा नहीं खाता, क्यों? पुट्टू नहीं खाता. ये हमारा खाना नहीं. ट्राई किया था मसाला डोसा लेकिन नहीं खा पाया. एक निवाला लिया फिर नहीं खाता. वो चावल का रोटी था, मुझसे नहीं खाया गया. शो भगवान, ये अच्छा है, हेल्दी फूड है. तो खाने के साथ एक मिर्ची भी चाहिए साथ. मुझे नहीं चाहिए. 1-2 मिर्ची. ಈ ಅಪ್ಪ ಪುಣ್ಯಾತ್ಮ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ ಮಾರ ಯಾರು ಎಲ್ಲಿ ಯಾರು ಇನ್ನೂ अब इसको छोड़ो, तुमको और चलना. ಪಾಯ್ದು ನಡ್ಕೊಂಡು ಅಷ್ಟು ದೂರ ಕರ್ಕೊಂಡು ಹೋಗ್ತಿದ್ದಾರೆ ನನಗೆ ಈ ಸಫಾರಿಗೆ. जाना है. किधर जाना? वहाँ जाने के लिए नहीं होगा. पैदल से नहीं होगा. ड्यून देख रही हो वहाँ पे? नहीं. के टॉप पे. माय गॉड. इवनिंग में जाएगा, अभी नहीं होगा क्योंकि इतना गर्मी लग रहा है. तो तुम्हारी एक बैग सफारी कैंप जहाँ मैंने बुकिंग की थी आज वो कैंप भी बंद है. कैंप बंद है क्या? हाँ वो वाला बंद है. क्यों? बेली डांस वाला. ये देखो अभी मेरे को मैसेज आया. ये देखो गाइस ಇದು ಮೋಸ ತುಂಬಾ. दिस इज टू आज मच. कैंप बंद है. क्यों बुकिंग लेना है? अभी बताया मैंने. अभी बताएगा तो मैं फुजरे से इधर आया ऑलरेडी. अभी बताएगा तो दिखाएगा, तुमको सफारी करवाएगा, तुमको बाइक चलवाएगा, तुमको कैमल पे बिठाएगा, तुम्हारे को फाल्कन का पिक्चर देगा, तुमको सारा दिखाएगा. लेकिन वो बेली डांस तुम्हारा मिसिंग. सिर्फ बेली डांस मिस हो गया. बेली डांस मिस होगा, उसके साथ वो जो नाइट डिनर होता है वो मिस होगा. डिनर तो छोड़ दो, अच्छा नहीं है. कभी तुम पहले देखा? हाँ, सेम जगह पे आया दोस्त लोगों के साथ, फैमिली फ्रेंड्स. एक बार आया बट एंजॉय नहीं किया, सिर्फ वो लोगों के साथ आया बस. बट अब आज मैंने ज़बरदस्ती में काम छोड़ के एंजॉय करने के लिए आया अकेली. बट इधर शॉकिंग हो रहा है, शॉकिंग न्यूज़. ನನ್ನನ್ನು ಅಲ್ಲಿ ಬಿಟ್ಟಿದ್ದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಗಾಡಿ पे बिठाना गाइस. ಓ ಗಾಡ್, ಸತ್ತೆ ನಾನು ಈ ಬಿಸಿಲಲ್ಲಿ ಅಲ್ಲಿವರೆಗೂ ನಡ್ಕೊಂಡು. चलो ठीक है, ನಾನು ಮತ್ತೆ ನಿಮಗೆ फिर मिलते हैं. नहीं, अगले व्लॉग में. ये मेरा कन्नड़ा ಚಾನಲ್ है, सो कन्नड़ में बात करना है. मैं ಕನ್ನಡದಲ್ಲಿ ಮಾತಾಡ್ತೀನಿ. टेक केयर गाइस. बाय. टेक केयर गाइस. ಜಸ್ಟ್ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರೋಷ್ಟರಲ್ಲಿ ಹೀಗಾಗಿದ್ದೀನಿ. ಮತ್ತೆ ಹಿಂಗೆ ಒಳಗಡೆ ಹೋಗೋಷ್ಟರಲ್ಲಿ ಇನ್ನೇನು ಅವತಾರ ಆಗ್ತೀನೋ ಗೊತ್ತಿಲ್ಲ. ಈ ಟೈಮಲ್ಲಿ ಬರಬೇಕಿತ್ತ ಅಂತ ಒಂದ್ಸರಿ ಅನ್ನಿಸ್ತಿದೆ. ಬಟ್ ಓಕೆ, ಕಮ್ಮಿ ಜನ ಇದ್ದಾಗ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್. ಹಾಂ, I can show you also pictures. हाफिज की थी. ಗೈಸ್, ನಿಜ ಹೇಳಬೇಕು ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಬಟ್ ಈ ಸಮ್ಮರಿಂದಾಗಿ ಸಮ್ಮರ್ ಟೈಮಲ್ಲಿ ಸಫಾರಿಗೆ ಮಾತ್ರ ಹೋಗಲೇಬಾರ್ದು ಅನಿಸ್ಬಿಡ್ತು. ನಾರ್ಮಲಿ ಸಫಾರಿ ಅಂದರೆ ತುಂಬ ಬಿಸಿಲಿರುತ್ತೆ,
ಅದರಲ್ಲೂ ಈ ಸಮ್ಮರ್ ಟೈಮಲ್ಲಿ ಹೋದ್ರಂತೂ ಕತೆ ಅಷ್ಟೇ ಮುಗೀತು. ನಾನು ಅಂದ್ಕೊಂಡಿದ್ದೆ ಫ್ರೆಂಡ್ ಕಸಿನ್ ಅಲ್ವಾ, ಫ್ರೆಂಡ್ ಅಂದರೆ ಮ್ಯೂಚುವಲ್ ಫ್ರೆಂಡ್ ಅಂದರೆ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೋ ಇಲ್ವೋ ಅಂತ ಗೈಸ್. ನಿಜವಾಗ್ಲೂ ನನಗೆ ಡೈರೆಕ್ಟಾಗಿ ಫ್ರೆಂಡ್ ಆಗದೆ ಇದ್ರೂ, ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ಅಂದ್ರೂ ತುಂಬಾ ಕೇರ್ ಮಾಡಿದ್ರು ಆ್ಯಂಡ್ ತುಂಬಾ ಹೆಲ್ಪ್ ಮಾಡಿದರು. ಸಫಾರಿ ಒಳಗಡೆ ತುಂಬ ಹೆಲ್ಪ್ ಮಾಡಿದ್ರು. ಸೊ ಈ ವಿಡಿಯೋ ಮೂಲಕ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ತುಂಬ ಪೇಷನ್ಸಿಂದ ನನಗೆ ಎಲ್ಲನೂ ಹೆಲ್ಪ್ ಮಾಡಿದ್ದಾರೆ. ಅವ್ರ ಕೆಲಸ ಇದೇ ಆಗಿರ್ಬೋದು, ಆದರೂ ಕೂಡ ಯಾರೋ ಫ್ರೆಂಡ್ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಬಹುಶಃ ಸ್ವಲ್ಪ ಕೇರ್ಲೆಸ್ ಮಾಡ್ತೀವೇನೋ. ಬಟ್ ಯಾವುದೋ ಭಾಷೆ, ಯಾವುದೋ ದೇಶದವರು ಅಂತ ಗೊತ್ತಿದ್ರೂ ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಸೊ ಖುಷಿ ಆಯಿತು. ನಾನಂತೂ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಒಬ್ಬಳೇ ಹೋಗಿ ಇಷ್ಟು ಕಂಫರ್ಟಬಲಾಗಿ ಎಂಜಾಯ್ ಮಾಡಿ ಬರ್ತೀನಿ ಅಂತ. ನಾನಂತೂ ಎವ್ರಿ ಮೂಮೆಂಟ್ ತುಂಬಾ ಖುಷಿಪಟ್ಟು ರೈಡ್ ಮಾಡಿದೆ, ಕ್ಯಾಮಲ್ ಸವಾರಿ ಮಾಡಿದೆ. ಬಟ್ ಬ್ಯಾಡ್ ಲಕ್ ಅಂದರೆ ಫೈರ್ ಕ್ಯಾಂಪ್ ಮಿಸ್ ಆಯಿತು. ಸೊ ನೋಡುವ, ನೆಕ್ಸ್ಟ್ ಟೈಮ್ ಮತ್ತೆ ಟೈಮ್ ಇದೆ, ಮತ್ತೊಂದು ಸರಿ ಯಾವಾಗಾದರೂ ಫೈರ್ ಕ್ಯಾಂಪಿಂಗ್ ಟ್ರೈ ಮಾಡಿದರೆ ಆಯಿತು. इसका रंग काला हो गया है गाइस, इसको कोई फर्क नहीं पड़ेगा। मुझे कोई फर्क नहीं पड़ता क्योंकि ये मेरा असली छौरा है. चलो बन रहा है गाइस, दिस इज माय न्यू व्लॉग No, एंड माय फर्स्ट व्लॉग no, first एंड शी लास्ट व्लॉग. या गाइस, इसको आखिरी बार देख लो, दोबारा लौट के नहीं आएगी. बैठो ना, ऊपर बैठो. Oh my God. सुना चाचा, चलो मैं लेके जाऊंगा. Thank you. ಅಷ್ಟು ಬಿಸಿಲಲ್ಲೂ ಕೂಡ ಏನೋ ಒಂಥರ ಸಮಾಧಾನ, ಖುಷಿ. ಸನ್ಸೆಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂದು ಇಲ್ಲಿ ಒಂದು ಫ್ರೆಂಡ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಗಾಯ್ಸ್. ಎಷ್ಟು ಚಂದ ಸಾಂಗ್ ಹೇಳ್ತಿದ್ದಾರೆ ಗೊತ್ತಾ, ನಿಜವಾಗ್ಲೂ ಚೆನ್ನಾಗಿ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಅವರು ನನಗೆ ಮ್ಯೂಚುವಲ್ ಫ್ರೆಂಡು. ಖುಷಿ ಆಗ್ತದೆ ಫೈನಲಿ ನಾನು ಒಬ್ಬಳೇ ಬಂದು ಎಂಜಾಯ್ ಮಾಡ್ತಿದ್ದೀನಿ ಅಂತ. ಐ ಆಮ್ ಸೋ ಹ್ಯಾಪಿ. फोटो बनवाओ. एक गाना सुनाओ, गाना सुनाओ. प्लेस तो अच्छा है, एक गाना सुनाओ. मैं फ्री में कुछ नहीं करता. सुनाओ प्लीज. नहीं, हम तुमको उधर जब सफारी में जाके डाल देंगे. मुश्किल है, अभी सुनाओ. अभी नहीं ना, अभी एक लाइन एटलीस्ट, एक दो लाइन. हाँ, जो भी आपको. जरा जरा महकता है, बहकता है आज तो मेरा तन बदन ताज़ा, मुझे भर ले अपनी बाहों में. ನನಗಂತೂ ಬರಲ್ಲ. जीवन नगर प्रेम नगर ಚೆನ್ನಾಗಿ ಹೇಳಿದ್ರಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾಂಗ್ ಹೇಳ್ತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡು ಸಾಂಗ್ ಚೆನ್ನಾಗಿ ಹೇಳ್ತೀರಾ, ಸಾಂಗ್ ಹೇಳಿ ಅಂತ ಹೇಳಿದ್ರೆ ನಾನು ಫ್ರೀಯಾಗಿ ಸಾಂಗ್ ಹೇಳಲ್ಲ ಅಂತ ರೇಗಿಸ್ತಾ ಇದ್ರು. ಬಟ್ ಫೈನಲಿ ಸಾಂಗ್ ಚೆನ್ನಾಗಿ ಹೇಳಿದ್ರು. ಕ್ಯಾಮಲ್ ಸವಾರಿನ ಬಿಟ್ಟು ನೆಕ್ಸ್ಟ್ ನಾನು ಹೊರಟದ್ದು ಸನ್ಸೆಟ್ ನೋಡಲಿಕ್ಕೆ. ನಾನು ಫ್ರೆಂಡ್ ಫ್ಯಾಮಿಲಿ ಒಟ್ಟಿಗೆ ಸಫಾರಿ ಕಡೆ ಹೋಗಿದ್ದೆ ಇದಕ್ಕೂ ಮುಂಚೆ. ಬಟ್ ಇಷ್ಟು ಖುಷಿಯಾಗಿರಲಿಲ್ಲ ಗಾಡಿಯಲ್ಲಿ ಮರಳೊಳಗಡೆ ಹೋಗಬೇಕಾದಾಗ. ಬಟ್ ಇದು ತುಂಬಾ ಚೆನ್ನಾಗಿತ್ತು. ನನಗೆ ಗೊತ್ತಿಲ್ಲ ಇವ್ರು ಎಲ್ಲ ಕಸ್ಟಮರ್ಸಿಗೂ ಇದೇ ಥರನೇ ಕೇರ್ ಮಾಡ್ತಾರಾ ಇಲ್ವಾ ಅಂತ. कैमरामैन नहीं है, मैं खुद वीडियो बनाना है. वही तो है ना मजा. तुम्हारा ध्यान वीडियो की तरफ होता है, तुमको नहीं पता क्या हो रहा है. नहीं, oh my God.
ವಾವ್, सच में अच्छा है. ಕಷ್ಟಪಟ್ಟು ರಜಾ ಹಾಕಿ ಸಫಾರಿಗೆ ಹೋಗಿದ್ದಕ್ಕೂ ಸಾರ್ಥಕ ಆಯಿತು. ಸನ್ಸೆಟ್ನ ನೋಡಿ ಮನಸ್ಸು ಹಕ್ಕಿ ಥರ ಹಾರೋದಕ್ಕೆ ಶುರು ಮಾಡಿತು. ನನಗೆ ಇವತ್ತೊಂದು ದಿನ ವ್ಯರ್ಥ ಅಂತ ಅನ್ನಿಸ್ಲೇ ಇಲ್ಲ. ಮನಸ್ಸು ಹಕ್ಕಿ ಥರ ಹಾರೋ ಅಷ್ಟರಲ್ಲಿ ಅಕ್ಕಿ ತೊಗೊಬಂದು ಕೈ ಕೊಟ್ಟರು. ನಾನು ಸ್ವಲ್ಪ ಭಯದಲ್ಲೇ ಒಂದಷ್ಟು ಫೋಟೋ ವೀಡಿಯೋಸ್ಗಳನ್ನ ತಗೊಂಡೆ. ಟೋಟಲಿ ಹೇಳಬೇಕು ಅಂದರೆ ಇವತ್ತೊಂದು ದಿನ ನನಗೆ ವ್ಯರ್ಥ ಆಗಲೇ ಇಲ್ಲ. ಕಷ್ಟಪಟ್ಟು ರಜಾ ಕೊಟ್ಟಿಲ್ಲ ಅಂತ ಹೇಳಿದ್ರು ಫೋರ್ಸ್ಫುಲಿ ರಜಾ ತೊಗೊಂಡು ಬಂದದಕ್ಕೂ ಸಾರ್ಥಕ ಆಯಿತು. ನೋಡ್ತಿದ್ದಾಗೆ ಸಮಯನೇ ಕಳೆದೋಯ್ತು. ಸೊ ಮಚ್ ಫಾರ್ ಎವ್ರಿಥಿಂಗ್. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅಷ್ಟು ಚೆಂದ ನೋಡಿಕೊಂಡು ಸಫಾರಿ ಮಾಡಿಸಿದ್ದೀರಲ್ಲ. ಸೊ ಥ್ಯಾಂಕ್ ಯು सो मच. मैं ज़रूर आऊँगी नेक्स्ट टाइम, बट अकेले नहीं आएगा, फ्रेंड्स और फैमिली के साथ आऊँगी. थैंक यू. बाय बोलो. बाय. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರಷ್ಟು ಚೆನ್ನಾಗಿ ಕೇರ್ ಮಾಡ್ಬೋದು ಅಥವಾ ಹೆಲ್ಪ್ ಮಾಡ್ಬೋದು ಅಂತ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಹೆಲ್ಪ್ ಮಾಡಿದರು. ಸೊ ನೋಡ್ತಿದ್ದಾಗೆ ಸಮಯ ಕಳೆದೇ ಹೋಯಿತು. ಟ್ಯಾಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅಂತೂ ಇಂತೂ ಟ್ಯಾಕ್ಸಿ ಬಂತು ಅಂತ ಹೇಳಿ ಫುಜೇರಾ ಕಡೆ ಹೊರಟೆ. ಇವತ್ತಿನ ನನ್ನ ಬ್ಯಾಡ್ ಲಕ್ ಆಗಿತ್ತು, ಫೈರ್ ಕ್ಯಾಂಪಿಂಗ್ ಮಿಸ್ ಆಯಿತು. ಸೊ ಅದನ್ನು ಬಿಟ್ಟರೆ ಓವರಾಲ್ ಎಲ್ಲನೂ ಚೆನ್ನಾಗೇ ಇತ್ತು. ಆ್ಯಂಡ್ ಸಮಯ ಅಂತೂ ಎಷ್ಟು ಬೇಗ ಕಳೆದೋಯ್ತೋ ಗೊತ್ತೇ ಆಗಲಿಲ್ಲ. ಇನ್ನು ಬರಬೇಕಾದ್ರೂ ಅಷ್ಟೇ ಬೇಗನೆ ನಾನು ಫುಜೇರಾಗೆ ರೀಚ್ ಆದೆ ಅಂತ ಅನ್ನಿಸ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. नहीं, मैं वीडियो बना रही हूँ बस. वो टॉर्च ऑटोमेटिकली टॉर्च ऑन हो गया. ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ನಾನಂತೂ ಮಸ್ತ್ ಮಜಾ ಮಾಡಿದೆ. ಐ ಹೋಪ್ ನೀವು ಕೂಡ ಈ ವಿಡಿಯೋ ನೋಡಿ ತುಂಬ ಎಂಜಾಯ್ ಮಾಡಿರ್ತೀರ ಅಂತ. ಆ್ಯಂಡ್ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.